ಕನ್ನಡ ಮಾತಾಡಿ ಅಂತ ಹೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಂಥ ವಿಚಾರ ಇದೆಯಲ್ಲ, ಅದೀಗ ರಾಜ್ಯಾದ್ಯಂತ ಆಂದೋಲನದ ರೀತಿಯಲ್ಲಿ ಒಂದು ರೀತಿ ಹೋರಾಟಕ್ಕೆ ಕರೆ ನೀಡಲಾಗ್ತಾ ಇದೆ. ಬಸ್ ಕಂಡಕ್ಟರ್ಗೆ ಕನ್ನಡ ಮಾತಾಡಿ ಅಂತ ಹೇಳಿದ್ದಕ್ಕೆ ಬಸ್ ಕಂಡಕ್ಟರ್ನ ಥಳಿಸಿದ ವಿಚಾರ ಇದು. ಹೆಚ್ಚಾಗ್ತಾ ಇದೆ ಆಕ್ರೋಶ. ಮರಾಠಿ ಪುಂಡರ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಬೆಂಗಳೂರಿಂದ ಬೆಳಗಾವಿ ಚಲೋಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗ್ತಾ ಇದೆ. ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಕರೆ ಕೊಟ್ಟಿದ್ದಾರೆ. ಬೆಳಗಾವಿಯ ನಗರಕ್ಕೆ ಹೋಗಿ ಪುಂಡರಿಗೆ ಬಿಸಿ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಈ ಹೋರಾಟ ಆಗುತ್ತೆ. ಬೆಳಗಾವಿ ಚಲೋ ಕರೆಗೆ ಮಂಗಳವಾರ ಜೋರಾಗುತ್ತೆ ಕನ್ನಡಿಗರ ಹೋರಾಟ. ಫೆಬ್ರವರಿ 25ಕ್ಕೆ ಬೆಳಗಾವಿಗೆ ಹೋಗ್ತಾ ಇದ್ದಾರೆ ನಾರಾಯಣಗೌಡ. ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ಬೆಳಗಾವಿಗೆ ಬನ್ನಿ ಅಂತ ಹೇಳಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಇರೋದು ಕರ್ನಾಟಕದಲ್ಲಿಯೇ, ವಾಸ ಮಾಡೋದು ಕರ್ನಾಟಕದಲ್ಲಿಯೇ, ಇಲ್ಲಿಯ ಗಾಳಿ, ಇಲ್ಲಿಯ ಅನ್ನ, ಇಲ್ಲಿಯೇ ಅನ್ನ ಹುಟ್ಟಿಸಿಕೊಂಡು ತಿನ್ನುವಂಥ ವ್ಯಕ್ತಿಗಳು ಇವರೆಲ್ಲರೂ ಕೂಡ. ಆದರೆ ಈ ಮರಾಠಿ ಅಂತ ಬಂದಾಗ ಕನ್ನಡತನವನ್ನು ಮರೆಯೋದು, ಉಂಡ ಮನೆಗೆ ದ್ರೋಹ ಬಗೆಯೋದು, ನಾನಿಲ್ಲಿ ವಾಸ ಮಾಡ್ತಿದ್ದೀನಿ ಅನ್ನೋದನ್ನು ಮೊದಲು ಕಲ್ಪನೆ ಮಾಡಿಕೊಳ್ಬೇಕು. ನನಗೆ ಅನ್ನ ನೀಡೋ ಜಾಗ ಇದು, ನನಗೆ ಅನ್ನ ಸೂರು ಕೊಟ್ಟಿರುವಂಥ ಜಾಗ ಇದು, ನಾನು ಬದುಕ್ತಾ ಇದ್ದೀನಿ ಕನ್ನಡ ನಾಡಿನಲ್ಲಿ. ಕನ್ನಡ ನಾಡಿನಲ್ಲಿ ಬದುಕಿ ಕನ್ನಡಕ್ಕೆ ದ್ರೋಹ ಬಗೆಯುವಂಥ ಕೆಲಸ ಯಾರೇ ಮಾಡಿದ್ರು ಕೂಡ ಅದು ತಾಯಿಗೆ ಬಗೆದಂಥ ದ್ರೋಹ ಆಗುತ್ತೆ. ನಿನ್ನ ಮನೇಲಿ ನೀನು ಏನು ಬೇಕಾದ್ರೆ ಮಾತನಾಡು, ಬಟ್ ಆಚೆ ಬಂದ ಕನ್ನಡ ಮಾತನಾಡು. ಕನ್ನಡ ಬಾರದೇ ಇದ್ದರೆ, ಕನ್ನಡ ಮಾತಾಡಲ್ಲ ಅಂತ ಸೊಕ್ಕಿದ್ರೆ ನಿನ್ನ ಮನೇಲಿ ನೀನಿದ್ಬಿಡು, ನಿನಗೆ ಎಲ್ಲಿ ಬೇಕೋ ಅಲ್ಲಿ ಜೀವನವನ್ನು ಕಂಡುಕೊಳ್ಳೋ. ಆದರೆ ಇಲ್ಲಿ ಕನ್ನಡ ಮಾತಾಡು ಅಂತ ಹೇಳಿದ್ದಕ್ಕೆ, ಅಲ್ರಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡು ಅಂತ ಕೇಳಿದೆ ಇನ್ನು ಇಂಗ್ಲೀಷ್ ಮಾತಾಡು ಅಂತ ಹೇಳೋಕ್ಕಾಗತ್ತಾ? ಹಿಂದಿ ಮಾತಾಡು ಅಂತ ಹೇಳೋಕ್ಕಾಗತ್ತಾ? ತಮಿಳು, ತೆಲುಗು, ಮರಾಠಿ ಮಾತಾಡು ಅಂತ ಹೇಳೋಕ್ಕಾಗತ್ತಾ? ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡದೆ ಹೋದರೆ ಹೆಂಗೆ? ಸೊ ಒಬ್ಬ ಸರ್ಕಾರಿ ಬಸ್ ನಿರ್ವಾಹಕ ಏನು ಮಾಡಬಾರ್ದು ಅಪರಾಧ ಮಾಡಿದ್ದಾರೆ? ಕನ್ನಡ ಮಾತಾಡಿ ಅಂತ ಕೇಳಿದ್ದಾರೆ. ಕನ್ನಡ ಮಾತಾಡು ಅಂತ ಕೇಳಿದ್ದಕ್ಕೆ ಈ ರೀತಿ ಹಲ್ಲೆ ಮಾಡಿ ಆತನ ವಿರುದ್ಧವೇ ಪ್ರಕರಣ ದಾಖಲಿಸುವಂಥ ಒಂದು ದೊಡ್ಡ ದಾರ್ಷ್ಟ್ಯ ಮೆರೆದಿದ್ದಾರಲ್ಲ ಇವರೆಲ್ಲ. ಇವರಿಗೆಲ್ಲ ತಕ್ಕ ಶಾಸ್ತಿ ಕಲಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತೆಗೆದುಕೊಂಡಿರುವಂಥ ತೀರ್ಮಾನ ಭಾಳ ಸ್ಪಷ್ಟವಾಗಿದೆ. ಈಗ ಕನ್ನಡಿಗರು ಕರ್ನಾಟಕದಲ್ಲಿ ಎಷ್ಟು ಪ್ರಾಬಲ್ಯರಿದ್ದೇವೆ, ಕನ್ನಡಿಗರ ತಂಟೆಗೆ ಬಂದರೆ ಏನಾಗುತ್ತೆ ಅಂತ ಪಾಠ ಕಲಿಸದೆ ಹೋದರೆ ಮುಂಬರುವ ದಿನಗಳಲ್ಲೂ ಕೂಡ ಇಂಥದ್ದೇ ಘಟನೆಗಳು ಪುನರ್ ಬರ್ತಾ ಇರ್ತವೆ, ಜೊತೆಗೆ ಮರುಕಳಿಸ್ತಾ ಇರ್ತವೆ. ಪುಂಡರಿಗೆ ಪಾಠ ಕಲಿಸುವಂಥ ಸಂದರ್ಭ ಇದು. ಒಂದು ಕಡೆ ಹೋರಾಟ, ಇನ್ನೊಂದು ಕಡೆ ಸರ್ಕಾರ. ಕನ್ನಡವನ್ನು ಪ್ರೀತಿಸುವ ಪ್ರತಿಯೊಬ್ಬರೂ ಕೂಡ ಇದನ್ನು ಕಡ್ಡಿ ತುಂಡು ಮಾಡಿದ ಹಾಗೆ ವಿರೋಧಿಸಬೇಕು. ಯಾರು ಕನ್ನಡಿಗರ ಮೇಲೆ ಪುಂಡಾಟಿಕೆ ಮೆರೀತಾರೋ, ಯಾರು ಕನ್ನಡಿಗರ ಮೇಲೆ ದೌರ್ಜನ್ಯ ಮೆರೀತಾರೋ ಅಂಥವ್ರನ್ನು ಗಡಿಪಾರು ಮಾಡಬೇಕು. ಇಲ್ಲವಾದರೆ ಅವರಿಗೆ ಪಾಠ ಕಲಿಸಿದಂತ ಆಗೋದಿಲ್ಲ. ಹಾಗಾದರೆ ಹೋರಾಟದ ರೂಪರೇಷೆ ಹೇಗಿದೆ, ಯಾವ ರೀತಿ ಕರೆ ಕೊಟ್ಟಿದ್ದಾರೋ ಒಂದು ಸಲ ನೋಡ್ಕೊಂಬರೋಣ. ಬೆಳಗಾವಿಯ ಕನ್ನಡಿಗನಿಗೆ ಆದ ಅನ್ಯಾಯ, ಅವನ ಮೇಲೆ ನಡೆದಂಥ ಗುಂಡಾಗಿರಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಿಕ್ಕೋಸ್ಕರ, ಆ ಪುಂಡರಿಗೆ ಆ ನೆಲದಲ್ಲೇ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಮಂಗಳವಾರ ಬೆಳಗ್ಗೆ ನಾನು ಬೆಳಗಾವಿಗೆ ಬರ್ತಾ ಇದ್ದೇನೆ. ಕನ್ನಡದ ಕೆಚ್ಚೆದೆಯ ಕಲಿಗಳೇ, ಹುಲಿಗಳೇ, ಬನ್ನಿ ಬೆಳಗಾವಿ, ನಮ್ಮ ನಡೆ ಬೆಳಗಾವಿಯ ಕಡೆ. ನನ್ನ ನಾಡಿನ ಕನ್ನಡಿಗನ ಮೇಲೆ, ನನ್ನ ನೆಲದಲ್ಲಿ ಪುಂಡಾಟಿಕೆ, ಗುಂಡಾಗಿರಿ ನಡೆಯುತ್ತೇನದಾದರೆ ಅಂಥ ಪುಂಡ್ರನ್ನ ಬಗ್ಗು ಬಡಿಯುವ ಕೆಲಸ ನಾವು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅಂಥ ಗೂಂಡಾಗಳನ್ನ ಮಟ್ಟ ಹಾಕ್ತಲೇ ಬಂದಿದ್ದೀವಿ, ನಾಳೆನೂ ಮಟ್ಟ ಹಾಕ್ತೀವಿ, ಬಿಡೋದಿಲ್ಲ. ಅದಕ್ಕಾಗಿ ನಾನು ಬೆಳಗಾವಿಗೆ ಮಂಗಳವಾರ ಹೊರಟಿದ್ದೀನಿ. ಮಂಗಳವಾರ ಬೆಳಗ್ಗೆ ಬೆಳಗಾವಿಯ ಕಡೆ ನನ್ನ ನಡೆಗೆ ಎಲ್ಲ ಕನ್ನಡದ ಕೆಚ್ಚೆದೆಯ ಹುಲಿಗಳು ಬೆಳಗಾವಿ ಕಡೆ ಬನ್ನಿ ಅಂತ ಹೇಳಿ ಕರೆ ಮಾಡ್ತಾ ಇದ್ದೀನಿ. ಬೆಳಗಾವಿಯ ಕನ್ನಡಿಗನಿಗೆ ಆದ ಅನ್ಯಾಯ,